ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಚೆನ್ನಮ್ಮ ನಿಧನದಿಂದಾಗಿ ದೇವೇಗೌಡರ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಚೆನ್ನಮ್ಮ ಹಾಗೂ ದೇವೇಗೌಡ ದಂಪತಿಗೆ ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ಬಾಲಕೃಷ್ಣ, ಎಚ್.ಡಿ. ರಮೇಶ್ ಸೇರಿ 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ. ಅವರ ಪುತ್ರಿಯರ ಹೆಸರು ಎಚ್.ಡಿ. ಶೈಲಜಾ ಮತ್ತು ಎಚ್.ಡಿ. ಅನಸೂಯ. ಅವರ ಅಳಿಯ ಅಂದ್ರೆ ಎಚ್.ಡಿ. ಅನಸೂಯ ಅವರ ಪತಿ ಸಂಸದ, ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಎಚ್.ಡಿ. ದೇವೇಗೌಡರಂತೆ ಅವರ ಪತ್ನಿ ಚೆನ್ನಮ್ಮ ಕೂಡ ಹಾಸನ ಮೂಲದವರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಬಂದವರು. ಅವರ ಜನ್ಮ ವರ್ಷ ಸುಮಾರು 1937 ಎಂದು ಹೇಳಲಾಗ್ತಿದೆ. ಹೀಗಾಗಿ ಅವರ ವಯಸ್ಸು ಇದೀಗ 89 ಅಂತ ಅಂದಾಜಿಸಲಾಗಿದೆ. ಚೆನ್ನಮ್ಮ ಅವರು ಕುಟುಂಬವನ್ನು ಒಗ್ಗೂಡಿಸಿ ಹಿಡಿದುಕೊಂಡಿದ್ರು. ದೇವೇಗೌಡರು ತಮ್ಮ ರಾಜಕೀಯ ಯಶಸ್ಸಿಗೆ ತಮ್ಮ ತಾಯಿ ಮತ್ತು ಪತ್ನಿ ಚೆನ್ನಮ್ಮ ಅವರು ಕಾರಣ ಎನ್ನುತ್ತಾರೆ. ಚೆನ್ನಮ್ಮ ಅವರ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಮದುವೆಯ ಸಮಯದಲ್ಲಿ ಆರ್ಥಿಕ ಕಷ್ಟದಲ್ಲಿ ಚೆನ್ನಮ್ಮ ಅವರ ಚಿನ್ನಾಭರಣಗಳನ್ನು ಮಾರಿ ಸಾಲ ತೀರಿಸಿದ್ದರು ಎಂದು ದೇವೇಗೌಡರು ಹಿಂದೊಮ್ಮೆ ಹೇಳಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯಕ್ರಿಯೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಸಮೀಪವಿರುವ ಕ್ಯಾತನಹಳ್ಳಿ ಗ್ರಾಮದ ಬೆಟ್ಟ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ನಡೆದಿದೆ. ಚೆನ್ನಮ್ಮ ನಿಧನರಾಗಿದ್ದು ಅವರ ತವರು ಗ್ರಾಮ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಶೋಕ ವಾತಾವರಣ ನಿರ್ಮಾಣವಾಗಿದೆ. ರಾಜ ಮನೆತನ ಹಿನ್ನೆಲೆ ಇದ್ದರೂ ಸದಾ ದೈವಾರಾಧನೆಯಲ್ಲಿ ಮುಳುಗಿದ್ದ ಅವರು ಹುಟ್ಟೂರಲ್ಲಿ 3 ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಕೇವಲ ರಾಜಕಾರಣಿಯ ಪತ್ನಿಯಷ್ಟೇ ಅಲ್ಲ, ಅವರು ಸ್ವತಃ ರಾಜ ಮನೆತನದ ಹಿನ್ನೆಲೆ ಹೊಂದಿದ್ದ ಅತ್ಯಂತ ಶ್ರೀಮಂತ ಹಾಗೂ ಪ್ರತಿಷ್ಠಿತ ಕುಟುಂಬದಿಂದ ಬಂದವರಾಗಿದ್ರು. ಚೆನ್ನಮ್ಮನವರ ತಾತ ಪಟೇಲ್ ಸುಬ್ಬೇಗೌಡರು ಅದೇ ತಾಲೂಕಿನ ಹರದನಹಳ್ಳಿಯ ರಾಜಮನೆತನದಲ್ಲಿ ಹುಟ್ಟಿ ಬೆಳೆದವರು. ಅವರ ಕುಟುಂಬಸ್ಥರ ಪ್ರಕಾರ ಪಟೇಲ್ ಸುಬ್ಬೇಗೌಡರು ಅಪಾರ ಶ್ರೀಮಂತರಾಗಿದ್ರು ಅಲ್ಲದೆ ಅತ್ಯಂತ ಜನಪ್ರಿಯ ದಾನಿಯಾಗಿದ್ರು. ಬಡ ಕುಟುಂಬಗಳ 100 ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ನಿಂತು ವಿದ್ಯಾಭ್ಯಾಸ ಕೊಡಿಸಿದ ಹೆಗ್ಗಳಿಕೆ ಅವರದ್ದಾಗಿತ್ತು. ಇಷ್ಟೇ ಅಲ್ಲದೆ ಎಚ್.ಡಿ. ದೇವೇಗೌಡರ ವಿದ್ಯಾಭ್ಯಾಸಕ್ಕೂ ಇವರ ತಾತ ಪಟೇಲ್ ಸುಬ್ಬೇಗೌಡರೇ ಪ್ರಮುಖ ಪ್ರೇರಕ ಶಕ್ತಿಯಾಗಿದ್ರು ಮತ್ತು ಆರ್ಥಿಕವಾಗಿ ಸಹಾಯ ಮಾಡಿದ್ರು. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಒಂದಲ್ಲ 2 ಬಾರಿ ಸಾವು ಗೆದ್ದು ಬಂದಿದ್ರು. ಈ ಹಿಂದೆ ಚೆನ್ನಮ್ಮ ಮೇಲೆ ಆಸಿಡ್ ಅಟ್ಯಾಕ್ ಆಗಿತ್ತು. ಅದಾದ ಬಳಿಕ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಚೆನ್ನಮ್ಮ ಗೆದ್ದು ಬಂದಿದ್ರು. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ಗೆ ತುತ್ತಾಗಿದ್ದ ದೇವೇಗೌಡರ ಪತ್ನಿ ಆಗಲೂ ಸಾವು ಗೆದ್ದು ಮನೆಗೆ ಮರಳಿದ್ರು. 2001ರ ಫೆಬ್ರವರಿ 21ರಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ದೇವೇಗೌಡರ ಸ್ವಗ್ರಾಮ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಘಟನೆ ನಡೆದಿತ್ತು. ಅಂದಿನ ಶಿವರಾತ್ರಿ ಸಂದರ್ಭದಲ್ಲೇ ಚೆನ್ನಮ್ಮ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಚೆನ್ನಮ್ಮ ಸೊಸೆ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಜೊತೆ ಶಿವರಾತ್ರಿ ಹಿನ್ನೆಲೆ ಗ್ರಾಮದ ಶಿವ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ಬಂದಿದ್ರು. ಆದ್ರೆ ಅಂದು ಬೇರೆ ಕೆಲಸದ ನಿಮಿತ್ತ ದೇವೇಗೌಡರು ಅಲ್ಲಿಗೆ ಬಂದಿರಲಿಲ್ಲ. ಆಗ ದೇವೇಗೌಡರ ತಮ್ಮ ಬಸವೇಗೌಡ ಎಂಬವರ ಮಗ ಲೋಕೇಶ್ ಎಂಬಾತ ತನ್ನ ತಾಯಿ ಜೊತೆ ಅದೇ ದೇವಸ್ಥಾನಕ್ಕೆ ಬಂದಿದ್ದ. ಸ್ಥಳೀಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸೆಕ್ಯೂರಿಟಿ ಸಿಬ್ಬಂದಿ ಆತನನ್ನು ತಡೆಯಲು ಪ್ರಯತ್ನಿಸಿದ್ರು. ಆದ್ರೆ ಲೋಕೇಶ್ ದೇವೇಗೌಡರ ಕುಟುಂಬದ ಸದಸ್ಯ ಎಂದು ಹೇಳ್ತಿದ್ದಂತೆ ಅವಕಾಶ ಕೊಡಲಾಗಿತ್ತು. ಚೆನ್ನಮ್ಮ ಮತ್ತು ಭವಾನಿ ಪೂಜೆ ಮುಗಿಸಿ ಹೊರಬರ್ತಿದ್ದಂತೆ ಲೋಕೇಶ್ ನಂದಿ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ನೆಪದಲ್ಲಿ ಹತ್ತಿರ ಬಂದಿದ್ದ. ಹೂವು ಹಾಗೂ ಪೂಜಾ ಸಾಮಗ್ರಿ ನಡುವೆ ಆಸಿಡ್ ತುಂಬಿದ್ದ ಬಾಟಲಿ ಇರಿಸಿಕೊಂಡು ಬಂದಿದ್ದ. ಈ ವೇಳೆ ಚೆನ್ನಮ್ಮ ಹಾಗೂ ಭವಾನಿ ರೇವಣ್ಣರ ಮೇಲೆ ಏಕಾಏಕಿ ಆಸಿಡ್ ಎರಚಿದ್ದ. ಈ ವೇಳೆ ಚೆನ್ನಮ್ಮ ಮೇಲೆ ಗಂಭೀರ ಗಾಯವಾಗಿತ್ತು. ಚೆನ್ನಮ್ಮ ಅವರಿಗೆ 30ರಿಂದ 40% ಬರ್ನ್ ಆಗಿತ್ತು. ಕತ್ತು, ಎದೆ, ಬೆನ್ನು ಮತ್ತು ಮುಖದ ಒಂದು ಬದಿ ಸುಟ್ಟು ಹೋಗಿತ್ತು. ಕೂದಲು ಸಹ ಸುಟ್ಟು ಹೋಗಿದ್ವು. ಅವರ ಜೊತೆ ಇದ್ದ ಭವಾನಿ ರೇವಣ್ಣಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಆಸಿಡ್ ದಾಳಿಗೆ ಕೌಟುಂಬಿಕ ಕಲಹವೇ ಕಾರಣ ಎನ್ನಲಾಗಿದೆ. ಬಸವೇಗೌಡರ ಕುಟುಂಬ ಆರ್ಥಿಕವಾಗಿ ಕಷ್ಟದಲ್ಲಿತ್ತು. ಇವರಿಗೆ 6 ಮಕ್ಕಳಿದ್ದು ಅದರಲ್ಲಿ ಕೆಲವರು ದೈಹಿಕ ಅಂಗವಿಕಲತೆಯಿಂದ ಬಳಲುತ್ತಿದ್ರಂತೆ. ಚೆನ್ನಮ್ಮ ದೇವೇಗೌಡರಿಗೆ ತಮ್ಮ ಬಸವೇಗೌಡ ಕುಟುಂಬಕ್ಕೆ ಹಣಕಾಸು ಸಹಾಯ ಮಾಡದಂತೆ ತಡೆದಿದ್ರು ಎಂದು ಲೋಕೇಶ್ ಎಂದುಕೊಂಡಿದ್ದ. ಇದೇ ಕಾರಣಕ್ಕೆ ಲೋಕೇಶ್ ಹಾಗೂ ಅವನ ಕುಟುಂಬಕ್ಕೆ ದೇವೇಗೌಡರ ಕುಟುಂಬದ ಮೇಲೆ ಆಕ್ರೋಶ ಇತ್ತು ಎನ್ನಲಾಗಿದೆ. ಕೆಲವರು ಇದನ್ನು ರಾಜಕೀಯ ಜಗಳ ಎಂತಾರೆ. ಆದ್ರೆ ಕೌಟುಂಬಿಕ ಕಲವೇ ಇದಕ್ಕೆ ಕಾರಣ ಅಂತ ಆಪ್ತರು ಹೇಳ್ತಾರೆ. ಆದ್ರೆ ಈ ದಾಳಿ ನಡೆಯಬೇಕಾಗಿದ್ದು ದೇವೇಗೌಡರ ಮಗ ರೇವಣ್ಣ ಮೇಲೆ. ಆದ್ರೆ ಅಂದು ರೇವಣ್ಣ ದೇಗುಲಕ್ಕೆ ಹೋಗಿರ್ಲಿಲ್ಲ. ಏನಾದ್ರೂ ಸರಿ ಆಸಿಡ್ ಹಾಕಲೇಬೇಕು ಎಂದುಕೊಂಡು ಬಂದಿದ್ದ ಲೋಕೇಶ್ ಚೆನ್ನಮ್ಮ ಮೇಲೆ ಎರಚಿದ್ದ. ಆಸಿಡ್ ಎರಚಿದ್ದಂತೆ ಚೆನ್ನಮ್ಮ ತೀವ್ರ ಗಾಯದಿಂದ ಒದ್ದಾಡಿ ಬಿಟ್ರು. ಕೂಡಲೇ ಅವರನ್ನು ಬೆಂಗಳೂರಿನ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವರು ಐಸಿಯುನಲ್ಲಿ ಚಿಕಿತ್ಸೆ ಪಡೆದ್ರು. ಸುಮಾರು 2 ತಿಂಗಳ ಕಾಲ ಚೆನ್ನಮ್ಮ ಆಸ್ಪತ್ರೆಯಲ್ಲೇ ಇರಬೇಕಾಯಿತು. ಸತತ ಸಾವು ಬದುಕಿನ ಹೋರಾಟ ನಡೆಸಿ ಚೆನ್ನಮ್ಮ ಸಾವನ್ನೇ ಗೆದ್ದು ಮನೆಗೆ ಮರಳಿದ್ರು. ಆದ್ರೆ ಅವರ ತಲೆ, ಮುಖ ಸೇರಿದಂತೆ ಹಲವೆಡೆ ಆಸಿಡ್ ದಾಳಿಯ ಗುರುತು ಕೊನೆವರೆಗೂ ಇತ್ತು. ಅತ್ತ ಆರೋಪಿ ಲೋಕೇಶ್ನು ತಕ್ಷಣ ಬಂಧಿಸಲಾಗಿತ್ತು. ಆರೋಪಿ ಸಾಬೀತಾದ ಬಳಿಕ ಹಾಸನ ಸೆಷನ್ ಕೋರ್ಟ್ ಆತನಿಗೆ
8 ವರ್ಷ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಿತ್ತು. 2007ರಲ್ಲಿ ಹೈಕೋರ್ಟ್ 6 ವರ್ಷಕ್ಕೆ ಶಿಕ್ಷೆ ಅವಧಿ ಕಡಿಮೆ ಮಾಡಿತು. ಈ ಬಿಡುಗಡೆಗೆ ಕಾರಣ ದೇವೇಗೌಡ್ರೇ ಆಗಿದ್ರು. ಹೈಕೋರ್ಟ್ ನಲ್ಲಿ ಆತನನ್ನು ಕ್ಷಮಿಸಿ ಬಿಡುಗಡೆ ಮಾಡುವಂತೆ ದೇವೇಗೌಡರು ಕೋರಿಕೊಂಡಿದ್ರಂತೆ. ಯಾಕಂದ್ರೆ ಆಸಿಡ್ ಎರಚಿದ ಲೋಕೇಶ್ ತಂದೆ HD ದೇವೇಗೌಡರ ತಮ್ಮ ಬಸವೇಗೌಡರು ಕ್ಯಾನ್ಸರ್ ನಿಂದ ಬಳಲುತ್ತಿದ್ರಂತೆ. ಕೊನೆ ಕಾಲದಲ್ಲಿ ಮಗ ಜೊತೆಗಿರ್ಲಿ ಅಂತ ದೇವೇಗೌಡರು ರಿಲೀಸ್ ಮಾಡಿಸಿದ್ರು. ಜೊತೆಗೆ ಚೆನ್ನಮ್ಮ ಕೂಡ ಆಸಿಡ್ ಹಾಕಿದವರನ್ನು ಕ್ಷಮಿಸಿದ್ರು. ದೇವೇಗೌಡರ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ಕ್ಯಾನ್ಸರ್ ನಿಂದ ಶಿಕ್ಷೆ ಕರ್ಮವಾಗಿ ಲೋಕೇಶ್ ಕುಟುಂಬಕ್ಕೆ ಬಂದಿತ್ತು. ನಂತರ ಅವರ ತಂದೆ ತೀರಿಕೊಂಡ್ರು. ಹೀಗೆ ಚೆನ್ನಮ್ಮ ದೇವೇಗೌಡರ ಕಷ್ಟ ಸುಖದಲ್ಲಿ 70 ವರ್ಷ ಸಂಸಾರ ಮಾಡಿ ಈಗ ಅವರನ್ನು ಬಿಟ್ಟು ಹೋಗಿದ್ದಾರೆ. ದೇವೇಗೌಡ ಹಾಗೂ ಚೆನ್ನಮ್ಮರ ದಾಂಪತ್ಯ ಜೀವನ ಎಲ್ಲಾ ಗಂಡ ಹೆಂಡತಿಗೂ ಮಾದರಿ.